ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಓಕೆನಾ? ಸೊ ಇವತ್ತು ಜಿಗ್ಜಾಗ್ ಯಾವ ರೀತಿ ಹೊಲಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ. ಏನಪ್ಪ ತಿಕ್ಲಿರ್ತೈತೆ, ಜಿಗ್ಜಾಗ್ ಏನು ಬರಲ್ವ ಎಲ್ಲರಿಗೂ, ಹಿಂಗೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ. ಸೊ ಇದನ್ನು ಯಾವ ರೀತಿ ನಾವು ಹೊಲ್ಕೋಬೇಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಆ ಥರ ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಯಾವ ರೀತಿ ಸಿಂಪಲಾಗಿ ಹೊಲ್ಕೊಳೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಓಕೆನಾ? ನೋಡಿ, ಈಗ ಫಸ್ಟು ನಾವು ಉಲ್ಟಾ ಸೀದಾ ನೋಡ್ಕೊಳ್ಳಿ. ಆಮೇಲೆ ಸೀದಾ ಹೊಲ್ಬಿಟ್ರೆ ಫುಲ್ಲು ನೀವು ಬಿಚ್ಚಬೇಕಾಗತ್ತೆ. ಅದಕ್ಕೋಸ್ಕರ ಉಲ್ಟಾ ಸೀದಾ ನೋಡ್ಕೊಳ್ಳಿ. ಫಸ್ಟು ನಾವು ಜಿಗ್ಜಾಗ್ದು ಫೂಟ್ ಏನಿರುತ್ತಲ್ಲ ಆ ಫೂಟ್ನ ಹಾಕ್ಕೋಬೇಕು. ಫೂಟ್ನ ಹಾಕ್ಕೊಂಡು ಇಲ್ಲಿ ಜಿಗ್ಜಾಗ್ದು ಥ್ರೆಡ್ಗೆ ನಾವು ಇಲ್ಲಿ ಟರ್ನ್ ಮಾಡ್ಕೋಬೇಕು. ಜಿಗ್ಜಾಗ್ಗೆ ಪಾಯಿಂಟಿಗೆ ನಾವು ಟರ್ನ್ ಮಾಡಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಒಂದು ಈ ಥರ ನಾವು ಸೂಜಿ ದಾರ ತಗೋಬೇಕು. ನೀವು ಯಾವುದನ್ನ ಕಲರ್ದು ತಗೋಬೋದು, ಅದೇನೇ ಇದೇ ಕಲರ್ ಅಂತ ಏನಿಲ್ಲ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಈ ಸುತ್ತಮುತ್ತ ಇರೋ ಕೂದಲೆಲ್ಲ ನೀವು ತಕ್ಕೊಬಿಡ್ಬೇಕು. ಅಂದರೆ ಸಮಕ್ಕೆ ನೋಡಿ, ನೀವು ಫಸ್ಟು ಅದನ್ನು ಕಟ್ ಮಾಡಿಕೊಂಡು ಸಮಕ್ಕೆ ಇಟ್ಕೋಬೇಕು. ಸಮಕ್ಕೆ ಇಟ್ಕೊಂಡಾದಮೇಲೆ ಫ್ರೆಂಡ್ಸ್ ನೀವೇನು ಮಾಡಬೇಕಂದ್ರೆ ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಸಮಕ್ಕೆ ಕಟ್ ಮಾಡಿದ್ದಾಗೈತೆ. ಈ ರೀತಿ ಒಂದು ಸೂಜಿಗೆ ನೀವು ದಾರನ ಹಾಕ್ಕೋಬೇಕು. ಯಾವುದನ್ನು ದಾರ ಹಾಕ್ಕೋಬೋದು, ಇಂಥದ್ದೇ ದಾರ ಅಂತೇನಿಲ್ಲ. ನೋಡಿ, ಇದೇನಿರುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಏನು ಬೇಡ, ತುಂಬ ಚಿಕ್ಕದಾಗೆ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಉದ್ದ ಬೇಕು, ಕಂಫರ್ಟ್ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟುದಾಗ ನೀವು ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಸೂಜಿನಲ್ಲಿ ಈ ರೀತಿ ಮಾಡ್ಕೊಳ್ಳಿ. ದೊಡ್ಡದಾಗನ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗನ ಮಾಡ್ಕೊಳ್ಳಿ, ಓಕೆನಾ? ಅದು ನಿಮಗೆ ಸೇರಿದ್ದು. ರೀತಿ ಮಾಡಿಕೊಂಡು ಸೂಜಿನ ಈಗ ಎಳೆದು ಬಿಡಿ. ದಾರ ಅದರೊಳಗೆ ಇರಬೇಕು, ಆಮೇಲೆ ನಾವು ದಾರ ತಕ್ಕೋಬೋದು. ನೋಡಿ, ಈ ರೀತಿ ಇಟ್ಕೊಳ್ಳಿ. ಸೂಜಿ ಇಲ್ಲೇ ಇರಬೇಕು, ದಾರನೂ ಇದರೊಳಗಡೆ ಹಾಗೇ ಇರಬೇಕು. ಮತ್ತು ಇನ್ನೊಂದು ವೇಸ್ಟ್ ಬಟ್ಟೆ ತಗೊಳ್ಳಿ. ಈ ವೇಸ್ಟ್ ಬಟ್ಟೆ ಇಲ್ಲಿ ನೋಡಿ, ಇಲ್ಲಿ ನಾನು ವೇಸ್ಟ್ ಬಟ್ಟೆ ತಗೊಂಡಿದ್ದೀನಿ. ಇದನ್ನು ಇದರೊಳಗಡೆ ಹಾಕಬೇಕು. ಅದರೊಳಗಡೆ ಹಾಕಿ ಈಗ ನಾವೇನು ಇಲ್ಲಿ ಜಿಗ್ಜಾಗ್ ಮಾಡ್ತೀವಲ್ಲ, ಈ ಬಟ್ಟೆನ ನಾವು ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಮೇಲೆ ಇಲ್ಲಿ ಹೋಲಿರುತ್ತೆ, ಇಲ್ಲಿ ಕಾಣ್ತಾ ಇದೆಯಾ? ಝೂಮ್ ಮಾಡ್ತೀನಿ, ಹತ್ತಿರದಲ್ಲಿ ತೋರಿಸ್ತೀನಿ ತಡೀರಿ. ನೋಡಿ, ಇಲ್ಲಿ ಈ ಬಟನ್ದು ಇಲ್ಲಿ ಹೋಲಿದೆ, ಇದು ಲೈಟ್ ಹೋಗ್ಬಿಟ್ಟಿದೆ ನೋಡಿ. ಈ ಹೋಲ್ಗೆ ನಾವು ಬಟ್ಟೆನ ಜಸ್ಟ್ ಹಿಂಗೆ ಎತ್ತಿ ಕೊಟ್ಟರೆ ಸಾಕು, ಅದು ನಮಗೆ ಸುತ್ತಕೊಂಡು ರೌಂಡಾಗಿ ಬರುತ್ತೆ, ಓಕೆನಾ? ಇದು ರೌಂಡಾಗಿ ಸುತ್ತಕೊಂಡು ಬರುತ್ತೆ. ನಾವು ಜಸ್ಟ್ ಈ ರೀತಿ ಎತ್ತಿ ಕೊಟ್ಟರೆ ಸಾಕು. ಎತ್ಕೊಟ್ಟಾದ್ಮೇಲೆ ಈ ಎಂಡ್ ಹತ್ರ ನಾವು ಏನಿಲ್ಲಿ ಸೂಜಿನಲ್ಲಿ ಇದು ಹೊಲ್ದಿದ್ದೀವಲ್ಲ, ಇದನ್ನೇ ಇಲ್ಲಿ ಕೊಟ್ಟರೆ ಅದು ಎಳ್ಕೊತದೆ. ಆ ರೀತಿ ಹೊಲಿದ್ರೆ ನಮಗೆ ಪರ್ಫೆಕ್ಟಾಗಿ ಫಸ್ಟು ಸ್ಟಾರ್ಟಿಂಗ್ ಯಾವ ಪ್ರಾಬ್ಲಮ್ ಇಲ್ದಿರ ಬರುತ್ತೆ. ಈ ರೀತಿ ನಾವು ದಾರ ಏನು ಹೊಲ್ಕೊಂಡಿದ್ದೀವಲ್ಲ ಅದು ಇಲ್ಲಿ ಹಿಂದೆಗಡೆ ಇರುತ್ತೆ. ಮತ್ತು ನಮ್ದು ಇಲ್ಲಿ ಬಟ್ಟೆ ಮೇನ್ದು ಇಲ್ಲಿರುತ್ತೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತೀನಿ, ಕ್ಯಾಪ್ ಓಪನ್ ಮಾಡಿ ನೋಡಿ, ಇದು ಇಲ್ಲಿ ಇರುತ್ತೆ. ಸೊ ಇದನ್ನು ನಾವು ಈ ರೀತಿ ಎಳ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬಟ್ಟೆ ಅನ್ನೋದು ಲಾಕಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಮಗೆ ಥ್ರೆಡ್ಡು ನಮಗೆ ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನಾವಿಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾವೇನು ಮಚ್ಚು ಹೊಲ್ದಿದ್ದೀವೋ ಇಲ್ಲಿ ಬಂದಿರುತ್ತೆ. ಈಗ ನಾವು ಸೂಜಿನ ತಗೊಬಿಡೋಣ. ಈ ದಾರ ಅದನ್ನು ನಾವು ಲಾಸ್ಟಲ್ಲಿ ಕೂಡ ತಗೊಳ್ಬೇಕು. ನೋಡಿ, ಆರಾಮಾಗಿ ನಮಗೆ ದಾರ ಬಂದುಬಿಡುತ್ತೆ. ಇದನ್ನೇ ಕಟ್ ಮಾಡ್ಕೊಳ್ಳೋಣ.
ನೋಡಿ ನಮಗೆ ದಾರ ಈಸಿಯಾಗಿ ಬಂದುಬಿಡತ್ತೆ. ಇಲ್ಲಿ ನಾವು ಹೊಲ್ದಿರೋದು ಕೂಡ ನಮಗೆ ಕರೆಕ್ಟಾಗಿ ಕೂತಿರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನಾವು ಸ್ಟಾರ್ಟಿಂಗ್ ನಮಗೆ ಗೊತ್ತಿಲ್ಲ ಹೊಲಿಯೋಕ್ಕನ್ನೋರು ನಾವು ಈ ರೀತಿ ಹೊಲ್ಕೊಬೋದು ನೋಡಿ. ಸುಮ್ಮನೆ ಬಟ್ಟೆನ ನಾವು ಈ ರೀತಿ ಎತ್ತಿ ಓಲ್ ನಿಮ್ಗೆ ತೋರಿಸಿದ್ನಲ್ಲ ಓಲಲ್ಲಿ ಈ ರೀತಿ ಕೊಟ್ಟರೆ ಸಾಕು, ಅದು ರೌಂಡ್ ಮಾಡಿಕೊಂಡು ನಮಗೆ ಫಿನಿಶಿಂಗ್ ಕ್ಲೀನಾಗಿ ಕೊಡುತ್ತೆ ನೋಡಿ. ಫಿನಿಶಿಂಗು ಕ್ಲೀನಾಗಿ ಕೊಡುತ್ತೆ. ಆಲ್ಮೋಸ್ಟ್ ಆಗಿದೆ. ಕೊನೆಯದಾಗಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ರಿವರ್ಸ್ ಮಾಡಬೇಕು. ಇಷ್ಟಕ್ಕೆ ನಿಲ್ಲಿಸಿ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದ್ರೆ ಕ್ಲೀನಾಗಿ ನಮಗೆ ಫಿನಿಶ್ ಆಗೋದು ಬರುತ್ತೆ ನೋಡಿ. ಕಾಣ್ತಾ ಇದ್ದೀವಿ ನೋಡಿ, ನಮಗೆ ಎಷ್ಟು ನೀಟಾಗಿ ಫಿನಿಶ್ ಅನ್ನೋದಲ್ಲಿ ನಮಗೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕಾಣ್ತಾ ಇದೆ ನೀಟಾಗಿ ನೋಡಿ. ಲಾಸ್ಟಲ್ಲೂ ಅಷ್ಟೇ, ಫಸ್ಟಲ್ಲೂ ಅಷ್ಟೇ ನಮಗೆ ನೀಟಾಗಿ ಫಿನಿಶ್ ಅನ್ನೋದು ಬರುತ್ತೆ. ಸೊ ನೋಡ್ಬೋದು ನೋಡಿ. ಇಷ್ಟನ್ನ ನಮ್ಮ ಸೀರೆಗಳಿಗೆ ನಾವೇ ಮಾಡಿಕೊಂಡ್ರೆ ಕೊಡೋ 100 ರೂಪಾಯಿ ನಾವು ಉಳಿಸ್ಕೋಬೋದು ಫ್ರೆಂಡ್ಸ್. ಓಕೆನಾ? ಸೊ ವಿಡಿಯೋ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಇದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೊಸಬ್ರು ಇನ್ನು ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ.